ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಅವರು ತಮ್ಮ ಸ್ಥಾನದ ಶಾಶ್ವತ ಭದ್ರತೆಗಾಗಿ ದಲಿತ ವರ್ಗವನ್ನು ಒಡೆದು ಆಳುತ್ತಿರುವುದು ಖಂಡನೀಯ. ಮುಂದಿನ ದಿನಗಳಲ್ಲಿ ಪ್ರದೀಪ್ ಈಶ್ವರ್ ಅಥವಾ ಚಿಕ್ಕಬಳ್ಳಾಪುರ ಬಚಾವೋ ಎಂಬ ಆಂದೋಲನ ಹಮ್ಮಿಕೊಳ್ಳಲಾಗುವುದೆಂದು ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ DV ನಾರಾಯಣಸ್ವಾಮಿ ಹೇಳಿದರು. ಅವರು ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿ, ದಲಿತ ವರ್ಗಕ್ಕೆ ಸೇರಿದ ಮಾಜಿ ಶಾಸಕ SM ಮುನಿಯಪ್ಪ ಇವರ ಪುತ್ರ ಜಗದೀಶ್ ದಲಿತ ವರ್ಗಕ್ಕೆ ಸೇರಿದ್ದರೂ ಸಹ ಶಾಸಕರ ಕಿರುಕುಳ ತಾಳಲಾರದೆ SM ಮುನಿಯಪ್ಪ ಅವರು ತಮ್ಮ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಪ್ರದೀಪ್ ಈಶ್ವರ್ ಅವರ ಚುನಾವಣೆಯಲ್ಲಿ ಹಗಲಿರುಳು ಪಕ್ಷ ನಿಷ್ಠೆಯಿಂದ ಪ್ರಚಾರ ನಡೆಸಿದ್ದ ಜಗದೀಶ್ ಮೂಲೆ ಗುಂಪಾದರು. ಮೈಲಪ್ಪನಹಳ್ಳಿ ಸಮೀಪದ ಪೆಟ್ರೋಲ್ ಬಂಕ್ ಒಂದರಲ್ಲಿ ದಲಿತ ಯುವಕ ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭದಲ್ಲಿ ಶಾಸಕರ ದಲಿತ ಪ್ರೇಮ ಎಲ್ಲಿ ಹೋಗಿತ್ತು? ಅದೇ ರೀತಿ ಕೆಳಗಿನ ತೋಟಗಳಲ್ಲಿ ದಲಿತ ವ್ಯಕ್ತಿಗೆ ಸೇರಿದ್ದ ತೋಟದಲ್ಲಿ 3,000 ರೋಜಾ ಬೆಳೆಯನ್ನ ಹಾಳು ಮಾಡಿದಾಗ ದಲಿತ ವ್ಯಕ್ತಿಯ ಪರ ಶಾಸಕರು ಏಕೆ ನಿಲ್ಲಲಿಲ್ಲ ಎಂದು ಕಟುವಾಗಿ ಪ್ರಶ್ನೆ ಮಾಡಿದರು. ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ಇವತ್ತು ದಲಿತರ ಪರ ನಾನು ದಲಿತರಿಗೆ ಅನ್ಯಾಯ ಇದ್ರೆ ಯಾವುದೇ ಥರನೂ ಬಿಡಲ್ಲ ಅಂತ ಹೇಳ್ತಕ್ಕಂಥ ನಮ್ಮ ಪ್ರದೀಪ್ ಈಶ್ವರ್ ಅವರು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಮೆರವಣಿಗೆ ಹೋಗ್ತಾರೆ. ಎಲ್ಲಾದರೂ ಜಿಂದಾಬಾದ್ ಜೈ ಭೀಮ್ ಅಂತ ಹೇಳ್ತಾರೆ. ಆದರೆ ನಿಮಗೆ ಒಳಗಡೆ ಒಂದು ಹೊರಗಡೆ ಒಂದು, ಎದೆಯಲ್ಲಿ ವಿಷ ಇದೆ, ಬಾಯಲ್ಲಿ ಬೆಲ್ಲದ ಮಾತು ಹೇಳ್ತಾರೆ. ಇದು ನಿಮ್ಮ ಮಾತು. ಉದಾಹರಣೆಗೆ ನಾನು ಹೇಳ್ತೀನಿ, ನೀವು SCಗಳ ಪರ ಇರೋದಾದರೆ ಏನಿವತ್ತು ನಾವು ಅನ್ಯಾಯದಿಂದ ನಿಂತ್ಕೊತೀನೋರಾದರೆ ನೀವು ಕಾಂಗ್ರೆಸ್ ಬಂದು ಎಷ್ಟು ದಿವಸ ಆಯಿತು, ಎಷ್ಟು ವರ್ಷ ಆಯಿತು? ನಿಮ್ಗೇನಾದ್ರೂ ಕನಿಷ್ಠ ಪಕ್ಷ ಸದಸ್ಯತ್ವ ಇದೆಯಾ ಕಾಂಗ್ರೆಸ್ ಸರ್ಕಾರದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ? ಇರ್ಬೋದೇನೋ, ನನಗೆ ಗೊತ್ತಿಲ್ಲ ಅದು. ಇವಾಗ ಕನಿಷ್ಠ ಪಕ್ಷ ಒಬ್ಬ SM ಮುನಿಯಪ್ಪ ಮಾಜಿ ಶಾಸಕರು, ಒಬ್ಬ SCಗಳು ನಿಮ್ಮ ಟಾರ್ಚರ್ ತಾಳಲಾರದೆ ಗ್ಯಾರಂಟಿ ಜಿಲ್ಲಾಧ್ಯಕ್ಷರಿಗೆ ಒಂದು ರಾಜೀನಾಮೆ ಕೊಡ್ತಾರೆ. ಆವತ್ತು ನಿಮಗೆ ಪ್ರದೀಪ್ ಈಶ್ವರ್ ಪರಿಜ್ಞಾನ ಇರಲಿಲ್ವಾ? ನೀನು ದಲಿತರ ಪರ ಅಂತ ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ. SM ಮುನಿಯಪ್ಪ ಅವ್ರ ಮಗ ಜಗದೀಶ್ ಒಬ್ಬ ರಾಜ್ಯ ಉಪಾಧ್ಯಕ್ಷರು, ಯೂತಲ್ಲಿ ಚೆನ್ನಾಗಿದ್ದಾನೆ, ಒಬ್ಬ ನನಗಿನ ಮೇಲ ರಾಜಕಾರಣದಲ್ಲಿ ಚೆನ್ನಾಗಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿಬಿಟ್ಟು ನಿನಗೋಸ್ಕರ ಅವರು ಜಗದೀಶ್ ಅನ್ನೋರು 25-30 ಏನೋ ಒಂದು ಲಕ್ಷಗಳ ಕೋಟಿಗಳ ಒಂದು ಖರ್ಚು ಮಾಡಿರ್ತವಂತ ಅವ್ರ ಹತ್ರ ಲೆಕ್ಕ ಇದೆ. ನಿನ್ನ ಎಲೆಕ್ಷನ್ ಬರ್ತಾರೆ ಅಂಥವನ್ನು ನೀವು ತುಳಿತೆ ಅಂದರೆ ನೀವು ದಲಿತರ ಪರ ನೀವು ಎಲ್ಲಿದ್ದೀರಿ ಸ್ವಾಮಿ ಪ್ರದೀಪ್ ಈಶ್ವರ್ ಅವರೇ? ಸದರಿ ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣದಲ್ಲಿ ಡಾಕ್ಟರ್ K ಸುಧಾಕರ್ ಅವರ ಹೆಸರಿರುವ ಕಾರಣದಿಂದಾಗಿ ಶಾಸಕ ಪ್ರದೀಪ್ ಈಶ್ವರ್ ಈ ರೀತಿಯಾಗಿ ಅತಿರೇಕದ ರಾಜಕಾರಣ ಹಾಗೂ ದ್ವೇಷ ಮನೋಭಾವನೆಯಿಂದ ಈ ರೀತಿ ವರ್ತಿಸುತ್ತಿದ್ದಾರೆ. ಶಾಸಕರ ಜೊತೆ ಈಗಿರುವ ಅನೇಕ ದಲಿತ ಮುಖಂಡರು ಈ ಹಿಂದೆ ಡಾಕ್ಟರ್ K ಸುಧಾಕರ್ ಶಾಸಕ ಸಚಿವರಾಗಿದ್ದ ಸಂದರ್ಭದಲ್ಲಿ ಅವರಿಂದ ಫಲಾನುಭವಿಗಳಾಗಿದ್ದರು ಎಂದು ಅವರು ಆರೋಪಿಸಿದರು. ನಮ್ಮ ಹುಡುಗ ಅದೇ ಬಾಬುನಗರದ ಹುಡುಗ ಏನಾಗ್ತದೆ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸತ್ರು. ಅವರು ನಮ್ಮ ಎಷ್ಟು ಹುಡುಗರಿರ್ತಾರೆ, ಯಾಕೆ ನಮ್ಮ ಪ್ರದೀಪ್ ಈಶ್ವರ್ ವಾಯ್ಸ್ ಮಾಡಿಲ್ಲ? ಅವರ ಅನ್ಯಾಯಗಳು ನಮ್ಮ ದಲಿತ ಸಂಘಟನೆಗಳು ಯಾಕೆ ವಾಯ್ಸ್ ಮಾಡಿಲ್ಲ? ಒಂದು ಮತ್ತೆ ಈಗ ನಮ್ಮ ಬಾಬು ಸತ್ತಿರ್ತಕ್ಕಂಥ ಹುಡುಗ ನಮ್ಮ SC ಹುಡುಗನೇ, ಆದ್ರೂ ಕಾನೂನಾತ್ಮಕವಾಗಿ ಅವ್ರಿಗೆ ಏನು ನ್ಯಾಯ ಸಿಗಬೇಕು ಅದು ಸಿಗ್ತದೆ. ಅದ್ರ ಪ್ರಕಾರ ಕಾನೂನು ಪ್ರಕಾರ ಇವರು ಬೆಳೆಗೆ ಬೇಯಿಸ್ಕೊಳ್ಳೋದಕ್ಕೆ ರಾಜಕೀಯ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರು. ಇವತ್ತು ಅಟ್ರಾಸಿಟಿ ಅಂತಕ್ಕಂಥ ವಿಚಾರದಲ್ಲಿ ಮೊನ್ನೆ ಒಂದು FIR ಆಗಿದೆ ಸುಧಾಕರ್ ಅವ್ರ ಮೇಲೆ ಅಟ್ರಾಸಿಟಿ ಅಂತ. ಮತ್ತೆ ನಿನ್ನೆ ಒಂದು ಅಟ್ರಾಸಿಟಿ ಆಗಿದೆ ಬಂಗಾರಿ ಅಂತ. ಅವರು ಏನು ಶಾಸಕರು ಅನ್ಯಾಯ ಇರ್ತಾರೆ, ಅವರು ಬಾಡಿ ಗಾರ್ಡ್ ಅಂತ ಹೇಳ್ಕೊಂಡು ಹೇಳ್ತಾರೆ ನಮ್ಮ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಬಂಗಾರಿ ಅಂತ, ಅವ್ರ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಆಗಿದೆ. ಇವತ್ತು ನಮ್ಮ ದಲಿತ ಸಂಘಟನೆಗಳು ನಿನ್ನೆ ಪ್ರೊಟೆಸ್ಟ್ ಮಾಡ್ತಾರೆ, ಸುಧಾಕರ್ ಅವ್ರನ್ನ ಅರೆಸ್ಟ್ ಮಾಡ್ರಿ ಅಂತ. ಜೊತೆಲೇ ಇಟ್ಕೊಂಡಿದ್ರಲ್ಲ ಇನ್ನೊಬ್ಬ ಬಂಗಾರಿಯನ್ನ, ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಸಿದ್ರಲ್ಲೂ ಸಂಘಟನೆಗಳವರು ಮತ್ತು ರಾಜಕೀಯ ನಾಯಕರು, ನಮ್ಮ MLA ಅವರು. ಅದರಲ್ಲಿ ಬೇರೆ ಬಂಗಾರಿ ಮೇಲೆ 307 ಕೇಸ್ಗಳಿದ್ದಾವೆ. ಈಗ ಆಂಬುಲೆನ್ಸ್ ಸಿಕ್ಕಿದ್ದಾರೆ ನಮ್ಮ ಪ್ರದೀಪ್ ಈಶ್ವರ್ ಅವರು, ಅಮ್ಮ ಆಂಬುಲೆನ್ಸ್ ಅಂತ.
ಅವರ ಚಟುವಟಿಕೆಗಳು, ಅವ್ರ ಡ್ರೈವರ್ಗಳು ಏನೇನಂತ ತಾವೆಲ್ಲ ಗಮನಿಸಬೇಕು. ಈಗ ನಿನ್ನೆ ಪ್ರೊಟೆಸ್ಟ್ ಮಾಡೋದಕ್ಕೆ ಲಿಥೌಸ್ ತರ್ತಾರೆ ಬೆಂಗಳೂರಿಂದ. ಯಾರಾದರೂ ಮುನ್ರಾಜು ಮತ್ತು ಗಜೇಂದ್ರ ಯಾರಾದರೂ ಮಾರ್ಕಸ್ ಇಟ್ಕೊಂಡು ಹೊಡೆದಿದ್ದಾರಾ? ಅವ್ರು ಏನೋ ವಾಕ್ ಬಂದಾಗ ಯಾಕಪ್ಪ ನಮ್ಮ ಸುಧಾಕರ್ ಮೇಲೆ ಲಿಥೌಸ್ ಬಿಡುಗಡೆ ಮಾಡ್ತಾರೆ ಅಂತ ಕೇಳಿದ್ದಕ್ಕೆ ಅವನ್ನ ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದೆ ಮಾಡಿ ಇದಕ್ಕೆ ಕೇಸ್ ಆಗಿದೆ. ಅದಕ್ಕೆ ನಮ್ಮ ದಲಿತ ಸಂಘಟನೆಗಳು ಯಾರು ಕೇಳ್ತಾ ಇಲ್ಲ. ಅದಕ್ಕೆ ಕೇಳಿದ್ದಕ್ಕೆ ನೆಪ ಇಟ್ಕೊಂಡು ನಮ್ಮ ಪ್ರದೀಪ್ ಈಶ್ವರ್ ಅವರು ಹೇಳ್ತಾರೆ, ಆವತ್ತೇ MLA ಶಾಸಕರು ಮಾರ್ಕಸ್ಗಳಿಂದ ಅವನ ಕೊಲೆ ಮಾಡಕ್ಕೆ ಹೋಗಿದ್ರು. ಇವಾಗ ಮಾರ್ಕಸ್ಗಳಲ್ಲಿ ಕೊಲೆ ಮಾಡಿದರೆ MLC ಆಗಿರ್ಬೇಕಲ್ಲ, MLC ಆಗಿರಬೇಕು, MLC ಅವ್ರಿಗೆ ಹೇಳಿಕೆ ಬಂದಿರಬೇಕು, ಆಮೇಲೆ FIR ಆಗಬೇಕು. ಈಗ ಹೇಳ್ತಾರೆ ನಮ್ಮ ಇಲಾಖೆ, ನಾನು ಪೊಲೀಸ್ ಇಲಾಖೆಗೆ ಇಂಟಿಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಾದರೂ ಸಾಮಾನ್ಯ ಪ್ರಜೆಗಳೇನಾದರೂ ಒಂದು ಕಂಪ್ಲೇಂಟ್ ಕೊಟ್ಟರೆ ವಾರಗಟ್ಟಲೆ ಅದು ಕಂಪ್ಲೇಂಟ್ ಮಕ್ಕ ನೋಡಲ್ಲ, ಒಂದು ತಿಂಗಳಗಟ್ಟಲೆ ಅಲ್ಲಿ ಮತ್ತೆ ಹೋದ್ರೆ ಕಂಪ್ಲೇಂಟ್ ಇರಲ್ಲ, ಅಟ್ರಾಸಿಟಿ ಇರಲ್ಲ. ಇವತ್ತೇನು ಸುಧಾಕರ್ ಮೇಲೆ ನಾವು ಇಂಥವರು ಮತ್ತು ನಮ್ಮ ನಾಗೇಶು ಮಂಜುನಾಥ್ ದುಡ್ಡು ತಗೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರ ಸರ್ಕಾರ ಇದ್ದಾಗ ಅವ್ರ ಹೆಸರು ಬಂದಿದೆ ಅಷ್ಟೇ, ಸುಧಾಕರ್ ಮೇಲೆ ಆಪದ ಬಂದಿಲ್ಲ. ಈಗ ನಾನು ರಾಜಕೀಯ ಮಾತಾಡ್ತಾ ಇಲ್ಲ. ನಮ್ಮ ಅಟ್ರಾಸಿಟಿಯನ್ನು ದಲಿತರ ಒಂದು ಕಾನೂನು ಚೌಕಟ್ಟಿರ್ತಕ್ಕಂಥ ಕಾನೂನನ್ನು ದುರುಪಯೋಗ ಮಾಡಿಸ್ಕೊಳ್ತಾ ಇದ್ದಾರೆ ನಮ್ಮ ರಾಜಕಾರಣ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಮಗೇನು ನಾನು BJPನಲ್ಲ, ಕಾಂಗ್ರೆಸ್ ಅಲ್ಲ, ನಾನೊಬ್ಬ ಸಾಮಾಜಿಕ ಹೋರಾಟಗಾರ, ಚಳುವಳಿಗಾರ. ಸಾಮಾಜಿಕ ಹೋರಾಟಗಾರ ಹರೀಶ್ ರೆಡ್ಡಿ ಮಾತನಾಡಿ, ಚಾಲಕ ಬಾಬು ಅವರ ಆತ್ಮಹತ್ಯೆ ಇಡೀ ಪ್ರಕರಣವನ್ನ ಶಾಸಕ ಪ್ರದೀಪ್ ಈಶ್ವರ್ ಅವರು ತಮಗೆ ಅನುಕೂಲವಾಗುವ ರೀತಿ ರಾಜಕೀಯ ಕೆಸರು ಎರಚಾಟದಲ್ಲಿ ತೊಡಗಿದ್ದಾರೆ. ಕ್ಷೇತ್ರದ ಸಮಸ್ಯೆ ಅರಿಯುವುದಕ್ಕಿಂತ ಹೆಚ್ಚಾಗಿ ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣದಲ್ಲಿ ಕಾಲ ಕಳೆಯುತ್ತಿದ್ದಾರೆ ಎಂದು ಹೇಳಿದರು. ಕೊಡೋದು ತಪ್ಪಲ್ವಾ ಸರ್? ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀರಾ ಸರ್? ಚಿಕ್ಕಬಳ್ಳಾಪುರ ಜನ ಏನೋ ಅವರು ವ್ಯವಸ್ಥೆನೋ ಇನ್ನೊಂದು ಮತ್ತೊಂದು ಒಂದು ಹೊಸ ನಂಬಿಕೆನೋ ಇನ್ನೊಬ್ಬರನ್ನ ಹೊಸ ಮುಖ ಪರಿಚಯ ಮಾಡಬೇಕಂತೇನೋ ಆವತ್ತಿನ ದಿನ ಅವರು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತವನ್ನು ಕೊಟ್ಟು ನಿಮ್ಮನ್ನು ಶಾಸಕರಾಗಿ ಆಯ್ಕೆ ಮಾಡಿದ್ರು ಸರ್. ಇದೇ ಸಾಂಸನಹಳ್ಳಿ ಅನ್ನೋ ಒಂದು ಗ್ರಾಮ, ಒಬ್ಬ ದಲಿತ ಯುವಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಸಾವನ್ನಪ್ತಾನೆ ಸರ್. ನಾನು ಕೂಡ ಅವ್ರ ಮನೆಗೆ ಹೋಗಿದ್ದೆ, ನನ್ನ ಕೈಲಾದ ಮಾತ್ರ ಸಹಾಯ ನಾನು ಮಾಡಿ ಬಂದೆ. ಆವತ್ತು ನೀವು ಅವ್ರ ಮನೆಗೆ ಹೋಗಿ ಹೇಳಿ ಬರ್ತೀರಾ 2 ಲಕ್ಷ ಧನ ಸಹಾಯ ಮಾಡ್ತೀನಿ ಅಂತ. ಸರ್ ದಯವಿಟ್ಟು ಅವ್ರು ಧನ ಸಹಾಯ ಮಾಡಿದ್ದೀರಾ ಸರ್? ನಾನು ಕಾಂಗ್ರೆಸ್ ಪಕ್ಷ ಬಿಜೆಪಿ ವಿರೋಧಿ ಅಂತ ಹೇಳ್ತೀರಾ ಸರ್? 70 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ನಮ್ಮ ದೇಶವನ್ನು ಆಳಿದೆ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಯಾರು ಸರ್? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೋಟೋ ಇಟ್ಕೊಂಡು ರಾಜಕಾರಣ ಮಾಡ್ತೀರಾ? ಅವ್ರಿಗೊಂದು ಭಾರತ ರತ್ನ ಕೊಡ್ಸಕ್ಕಾಗಲಿಲ್ಲಲ್ಲ ಸರ್ ನಮ್ಮ ಪಕ್ಷಕ್ಕೆ. ನೀವು ದಲಿತ ವಿರೋಧಿ ಬಿಜೆಪಿ ದಲಿತ ವಿರೋಧಿ ಅಂತ ಯಾವಾಗಲೂ ಹೇಳಿಕೆ ಕೊಡ್ತೀರಾ, ಪ್ರೆಸ್ ಮೀಟ್ ಮಾಡ್ತೀರಾ, ಮಾತೆತ್ತಿದ್ರೆ ನಾನು ಕಾಂಗ್ರೆಸ್ ಅಂತ ಹೇಳ್ತೀರಾ. ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರ ಹಣ ದುರ್ಬಳಕೆ ಆಗಿದೆ. ಅದರ ವಿರುದ್ಧ ಒಂದು ದಿವಸ ಸೆಷನ್ ಅಲ್ಲಾಗಲಿ, ಅಧಿವೇಶನದಲ್ಲಾಗಲಿ, ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದ ಕಾರ್ಯಕ್ರಮದಲ್ಲಾಗಲಿ ಮಾತಾಡಿದ್ದೀನಿ ಸರ್. ತಾವು ಶಾಸಕರಾಗಿ ಆಯ್ಕೆಯಾಗಿ 2.5 ವರ್ಷ ಕಳೀತಾ ಬಂದಿದೆ ಸರ್. 2.5 ವರ್ಷಗಳಾದ್ರೂ ಈಗೂ ಕೂಡ ದರ್ಖಾಸ್ತು ಕಮಿಟಿ ಆಗಿಲ್ಲ ಸರ್. ಎಷ್ಟು ಜನ ದಲಿತರಿಗೆ, ಎಷ್ಟು ಜನ ಹಿಂದುಳಿದ ವರ್ಗದವರಿಗೆ, ಎಷ್ಟು ಜನ ಬಡವರಿಗೆ ನೀವು ಜಮೀನು ಮಂಜೂರಾತಿ ಮಾಡಿಕೊಟ್ಟಿದ್ದೀರಿ ಸರ್. ರಾಜಕಾರಣ ಚಿಕ್ಕಬಳ್ಳಾಪುರದಲ್ಲಿ ಭಗವಂತನ ಆಶೀರ್ವಾದ, ರಾಜಕೀಯವಾಗಿ ನಿಮಗೆ ಒಂದು ಸ್ಥಾನ ಸಿಕ್ಕಿದೆ ಸರ್. ಅದನ್ನು ಒಳ್ಳೇದಕ್ಕೆ ಉಪಯೋಗಿಸಿ ಸರ್, ಒಳ್ಳೇದಕ್ಕೆ ಉಪಯೋಗಿಸಿ. ಯಾಕೆ ಎಲ್ಲರ ಮೇಲೆ ಎತ್ಕಟ್ಟು ಅಂತ ಕೆಲಸ ಮಾಡ್ತೀರಾ? ಬೆಂಕಿ ಇಡೋ ಅಂತ ಕೆಲಸ ಯಾಕೆ ಮಾಡ್ತೀರಾ? ದಯವಿಟ್ಟು ನಿಮ್ಮ ಆತ್ಮ ಮುಟ್ಕೊಂಡು ಹೇಳ್ಬೇಕಾಗ್ತದೆ. ಯಾವುದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ನಾನು ಇನ್ನು ಮುಂದೆ ಜಾತಿ ರಾಜಕೀಯ ಮಾಡಲ್ಲ ಅಂತ ನೀವು ನಾಳೆ ಚಿಕ್ಕಬಳ್ಳಾಪುರ ಬಂದಾಗ ಹೇಳಿಕೆ ಕೊಡಬೇಕಾಗ್ತದೆ ಸರ್. ಒಬ್ಬ ಶಾಸಕರಾಗಿದ್ದೀರಿ, ಜನಪ್ರತಿನಿಧಿ ಇದ್ದೀರಿ, ನಿಮ್ಗೆ ಯಾರ ರಕ್ಷಣೆನೂ ಬೇಕಾಗಿಲ್ಲ ಸರ್. ಜನನೇ ನಾನು ಜನಪರ ಅಂತ ಹೇಳೋ ನೀವು 200-250 ಜನ ಒಂದು ಹಳ್ಳಿಗೆ ಹೋದಾಗ ಪ್ರೋಟೋಕಾಲ್ ಎಸ್ಕಾರ್ಟ್ ಇಟ್ಕೊಂಡು ಪೊಲೀಸ್ ಅವ್ರ ಜೊತೆಲಿ ಇಟ್ಕೊಂಡು ಹೋಗ್ತಿರಲ್ಲ ಸರ್. ನಿಮ್ಗೆ ಯಾವ ಜನದ ಮೇಲೆ ಯಾವ ನಂಬಿಕೆ ಪ್ರೀತಿ ಇದೆ ಸರ್? ಮಾನ್ಯ ಶಾಸಕರೇ, ದಯವಿಟ್ಟು ನನ್ನ ವಿಚಾರ ಹೇಳೋದಿಷ್ಟೇ. ಯಾವಾಗಲೂ ಒಂದು ಜಾತಿನ ಎತ್ತಿಟ್ಟು ಇನ್ನೊಂದು ಜಾತಿನ ಕೆಳಗಡೆ ಇಟ್ಟು ಜಾತಿ ರಾಜಕೀಯ ಮಾಡಬೇಡಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸುದ್ದಿಗೋಷ್ಠಿಯಲ್ಲಿ DSS ಜಿಲ್ಲಾ ಮುಖಂಡ ನಲ್ಲಕದರೇನಹಳ್ಳಿ ಗಂಗಪ್ಪ, ತಾಲೂಕಾಧ್ಯಕ್ಷರಾದ D ಹೊಸೂರು ದೇವದಾಸ್, ಸಮಾಜ ಸೇವಕರಾದ ಮಂಜುನಾಥ್ ಸಾಗರ್, ತಾಲೂಕಾ ಉಪಾಧ್ಯಕ್ಷ ಮುಸ್ಟೂರು ಮುನಿರಾಜು, ನಾಗೇಶ್, ಹರೀಶ್, ಚನ್ನಪ್ಪ, ಮಂಜುನಾಥ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.